ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾವು ಬಾಲ್ಯದಿಂದಲೂ ಭಾರತದ ನಕ್ಷೆಯನ್ನು ನೋಡುತ್ತಿದ್ದೇವೆ. ಆ ನಕ್ಷೆಯಲ್ಲಿ ಪ್ರತಿಯೊಂದು ರಾಜ್ಯವು ದೇಶದ ಯಾವ ಭಾಗದಲ್ಲಿದೆ ಎಂಬುದನ್ನು ಗುರುತಿಸಲಾಗಿದೆ. ಇನ್ನು ಭಾರತದ ಗಡಿಯನ್ನು ಸುಂದರವಾಗಿ ಚಿತ್ರಿಸುವ ಈ ನಕ್ಷೆಯಲ್ಲಿ ಯಾಕೆ ಈ ಶ್ರೀಲಂಕಾ ದೇಶ ಇರುತ್ತದೆ? ಇದರ ಬಗ್ಗೆ ನೀವು ಎಂದಾದರೂ ಯೋಚನೆ ಮಾಡಿದ್ದೀರಾ? ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಭಾರತದ ಭೂಪಟದಲ್ಲಿ ಶ್ರೀಲಂಕಾ ದೇಶದ ಭೂಪಟವನ್ನು ಕೂಡ ಯಾಕೆ ಚಿತ್ರಿಸಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ಈಗಲೇ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಲೈಕ್ ಕೊಡಿ. ದಶಕಗಳಿಂದಲೂ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾದ ನಕ್ಷೆಯನ್ನು ಸಹ ನೋಡುತ್ತಿದ್ದೇವೆ. ಶ್ರೀಲಂಕಾ ಒಂದು ಪ್ರತ್ಯೇಕ ದೇಶವಾಗಿದ್ದು ಭಾರತಕ್ಕೆ ಅದರ ಮೇಲೆ ಯಾವುದೇ ಹಕ್ಕು ಅಥವಾ ಅಧಿಕಾರವಿಲ್ಲ. ಹಾಗಿದ್ದರೂ ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾ ಏಕೆ ಇದೆ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ? ಸ್ನೇಹಿತರೆ, ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸಲು ಕಾರಣ ಸಮುದ್ರ ಕಾನೂನು ಆಗಿದೆ. ಭಾರತದ ನಕ್ಷೆಯಲ್ಲಿ ಶ್ರೀಲಂಕಾವನ್ನು ತೋರಿಸದಿದ್ದರೆ ಅದು ಸಮುದ್ರ ಕಾನೂನಿನ ಉಲ್ಲಂಘನೆಯಾಗುತ್ತದೆ. ಈ ಕಾರಣದಿಂದಾಗಿ ಭಾರತದ ಪ್ರತಿಯೊಂದು ಅಧಿಕೃತ ನಕ್ಷೆಯಲ್ಲಿ ಶ್ರೀಲಂಕಾ ಇರಲೇಬೇಕು. ಹಾಗಾದರೆ ಸಮುದ್ರ ಕಾನೂನು ಎಂದರೇನು? ಸಮುದ್ರ ಕಾನೂನನ್ನು ವಿಶ್ವಸಂಸ್ಥೆಯು ಗುರುತಿಸಿದೆ. ಇದರ ಪ್ರಕಾರ ಯಾವುದೇ ದೇಶದ ಗಡಿ ಸಮುದ್ರಕ್ಕೆ ಸಂಪರ್ಕ ಹೊಂದಿದರೆ ಆ ದೇಶದ ಗಡಿಯು ಸಮುದ್ರದಿಂದ 200 ನಾಟಿಕಲ್ ಮೈಲಿಗಳವರೆಗೆ, ಅಂದರೆ 370 ಕಿಲೋಮೀಟರ್ವರೆಗೂ ವಿಸ್ತರಿಸಿದ್ದರೆ ವ್ಯಾಪ್ತಿಯ ಆಧಾರದ ಮೇಲೆ ಶ್ರೀಲಂಕಾ ಭಾರತದ ಸಮುದ್ರ ಪ್ರದೇಶದೊಳಗೆ ಬರುತ್ತದೆ. ವಾಸ್ತವವಾಗಿ ಭಾರತದ ಕೊನೆಯ ಗಡಿಯಾದ ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾಕ್ಕೆ ಇರುವ ಅಂತರ ಕೇವಲ 18 ಕಿಲೋಮೀಟರ್ ಮಾತ್ರ. ಆದ್ದರಿಂದ ಸಮುದ್ರ ಕಾನೂನಿನ ಪ್ರಕಾರ ಶ್ರೀಲಂಕಾವನ್ನು ಭಾರತದ ನಕ್ಷೆಯೊಂದಿಗೆ ಸೇರಿಸಲೇಬೇಕು. ಸಮುದ್ರ ಕಾನೂನಿನ ಇತಿಹಾಸ. 1956ರಲ್ಲಿ ವಿಶ್ವಸಂಸ್ಥೆಯು ಸಮುದ್ರ ಕಾನೂನಿನ ಕುರಿತು ಒಂದು ಪ್ರಸ್ತಾವನೆಯನ್ನು ಅಂಗೀಕರಿಸಿತು. ಈ ಸಮ್ಮೇಳನದಲ್ಲಿ ಹಲವು ದೇಶಗಳು ಭಾಗವಹಿಸಿದ್ದವು. ಸಮುದ್ರ ಗಡಿ ಮತ್ತು ಅದಕ್ಕೆ ಸಂಬಂಧಿಸಿದ ಒಪ್ಪಂದಗಳ ಬಗ್ಗೆ ವ್ಯಾಪಕ ಚರ್ಚೆಗಳು ನಡೆದವು. ಈ ಚರ್ಚೆಯ ಅನುಸಾರ ಈ ಅವಧಿಯಲ್ಲಿ ಹಲವಾರು ಸಮುದ್ರ ಕಾನೂನುಗಳನ್ನು ಸಹ ಅನುಮೋದಿಸಲಾಯಿತು. ಈ ಕಾನೂನುಗಳ ಪ್ರಕಾರ ಒಂದು ದೇಶವು ತನ್ನ ಸಮುದ್ರ ಪ್ರದೇಶದಲ್ಲಿ 200 ನಾಟಿಕಲ್ ಮೈಲಿಗಳವರೆಗೆ, ಅಂದರೆ 370 ಕಿಲೋಮೀಟರ್ಗಳವರೆಗೆ ವಿಸ್ತರಿಸಿದ್ದರೆ ಈ ಪರಿಸ್ಥಿತಿಯಲ್ಲಿ ಶ್ರೀಲಂಕಾ ಭಾರತದ ಸಮುದ್ರ ಪ್ರದೇಶದ ವ್ಯಾಪ್ತಿಗೆ ಬರುವುದರಿಂದ ಅದನ್ನು ಭಾರತದ ನಕ್ಷೆಯಲ್ಲಿ ತೋರಿಸಲಾಗಿದೆ. ಅದೇ ಕಾನೂನಿನ ಪ್ರಕಾರ ಶ್ರೀಲಂಕಾ ಕೂಡ ತನ್ನ ನಕ್ಷೆಯಲ್ಲಿ ಭಾರತದ ಕೆಲವು ಭಾಗಗಳನ್ನು ತೋರಿಸುತ್ತದೆ. ಸ್ನೇಹಿತರೆ, ಇದೇ ಕಾರಣದಿಂದಾಗಿ ಭಾರತದ ನಕ್ಷೆಯಲ್ಲಿ ಯಾವಾಗಲೂ ಶ್ರೀಲಂಕಾ ನಕ್ಷೆಯನ್ನು ಕೂಡ ಬಿಡಿಸಲಾಗುವುದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ.